ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಸಿಂಪಲ್ ಆಗಿರುವಂಥ ಬದನೆಕಾಯಿ ಎಣ್ಣೆಕಾಯಿನ ಮಾಡಿ ತೋರ್ಸತ್ತೀನಿ. ವೆಜ್ ಥಾಲಿ ರೆಸಿಪಿನ ತೋರ್ಸತ್ತೀನಿ ರೀ. 2 ಥರ ಪಲ್ಯ, ಅನ್ನ, ಸಾಂಬಾರು, ಚಪಾತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೋರು ಬರ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರೋ ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸಿಂದನ ವೆಜ್ ಥಾಲಿ ಸೂಪರಾಗಿ ರೆಡಿ ಮಾಡ್ಕೋಬಹುದು. ಯಾವ ರೀತಿ ಮಾಡಬೇಕು ಅನ್ನೋದು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ನಾನು ಫಸ್ಟಿಗೆ ಮೊಳಕೆ ಕಾಳು ಪಲ್ಯನ ಮಾಡತ್ತೀನಿ. ಇದಕ್ಕೆ ಒಂದು ಕಡಾಗಿ ಇಟ್ಕೊಂಡೀನಿ ರೀ ಗ್ಯಾಸ್ ಮೇಲೆ. ನೋಡ್ರಿ, ಇವಾಗ ನಾನು ಮೊಳಕೆ ಕಾಳು ಒಂದು ಅರ್ಧ ಮತ್ತು ಹೆಸರು ಕಾಳು ಅಂದ್ರೆ ಹೆಸರು ಕಾಳಿನ ಮೊಳಕೆ ಮತ್ತು ಮೂಗ್ನಿ ಕಾಳಿನ ಮೊಳಕೆ ಎರಡು ಅರ್ಧ ಅರ್ಧ ತೊಗೊಂಡಿನಿ ನಾನು. ನೀವೆರಡೂ ತೊಗೋಬೇಕತ್ತಿಲ್ಲ, ನಂಗೆ ಎರಡೂ ಸಿಕ್ಕಿದ್ವು ಮಾರ್ಕೆಟ್ನಾಗ, ಹಂಗಾಗಿ ತೊಗೊಂಡಿದ್ನಿ. ನೋಡ್ರಿ, ನೀವು ಒಂದು ತೊಗೊಂಡ್ರು ನಡಿತೈತಿ. ಯಾವುದಾದ್ರೂ ಒಂದು ಹೆಸರು ಕಾಳಿಂದ ಅಥವಾ ಮೂಗ್ನಿ ಕಾಳಿಂದು ಯಾವುದಾದ್ರೂ ಒಂದು ಕಾಳಿಂದ ಮೊಳಕೆ ಕಾಳನ್ನ ತೊಗೋರಿ. ಇದನ್ನು ಸ್ವಲ್ಪ ಹೊತ್ತು ನೀರಿನ ಅಂಶ ಎಲ್ಲ ಹೋಗುತ್ತಾನ ಫ್ರೈ ಮಾಡ್ಕೋಬೇಕು. ಅಂದ್ರೆ ನಾವು ತೊಳೆದಿರ್ತೀವಲ್ಲ, ಆ ನೀರಿನ ಅಂಶ ಹೋಗುತ್ತಾನ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡಿನ್ರಿ. ಇವಾಗ ಇದಕ್ಕನ ನೀರಿನ ಅಂಶ ಎಲ್ಲ ಹೋದ್ಮೇಲನ ಇದಕ್ಕನ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ಫ್ರೈ ಮಾಡೋದೇನು ತೋರಿಸೋದು ಬೇಡ, ನಿಮಗೆಲ್ಲ ಗೊತ್ತಿರ್ತೈತಲ್ಲ. ಗ್ಯಾಸಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇದಕ್ಕನ ಇವಾಗ ನಾನು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ತೆಗೆದಿಟ್ಕೊಂಡ್ಮೇಲೆ ಅದ ಕಡಂಗಿಗೆ 1-2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಅದಕ್ಕನ ಇವಾಗ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡತ್ತೀನಿ ರೀ. ನಾನು ಕರಿಬೇವನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕತ್ತೀನಿ. ಯಾಕಂದ್ರೆ ನಮ್ಮ ಮನ್ಯಾಗ ದೊಡ್ಡ ಪೀಸ್ ಹಾಕಿದ್ರೆ ತಿನ್ನಂಗಿಲ್ಲ, ಎತ್ತಿಟ್ಬಿಡ್ತಾರೋ. ಕರಿಬೇವು ಅನ್ನೋದು ಕಣ್ಣಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದು ರೀ. ಹಾಗಾಗಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿನಿ ನಾನು. ಇದಕ್ಕನ ಇವಾಗ ಒಂದು ಗಡ್ಡೆ ಆಗಷ್ಟು ಉಳ್ಳಾಗಡ್ಡಿನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಆ್ಯಡ್ ಮಾಡೀನಿ ರೀ. ಸಾರಿ, ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ ಹುಂಚಿಕಾಯಿಯನ್ನು ತೊಗೊಂಡು ನೀರು ನೆನೆಯೋಕೆ ಹಾಕಿಟ್ಟಿದ್ನಿ ನೀರೊಳಗೆ. ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ, ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡೀನಿ. ಮತ್ತು ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿಲ್ಲ, ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತಿ, ದಯವಿಟ್ಟು ಸಾರಿ. ಅರಿಶಿನ ಪುಡಿ ಏನು ಹಾಕಿಲ್ಲ, ಅವಾಗನ ಹಸಿ ಖಾರ, ಜಜ್ಜಿದ ಹಸಿ ಖಾರನ ಆ್ಯಡ್ ಮಾಡೀನಿ. ನೀವು ರೆಡ್ ಚಿಲ್ಲಿ ಪೌಡ್ರ್ ಆದರೂ ಹಾಕೋಬೋದು. ಹಸಿ ಖಾರ ಹಾಕಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆ ಟೇಸ್ಟ್ ಬರ್ತೈತೆ ರೀ. ಇದೆಲ್ಲ ಹಾಕ್ಬಿಟ್ಟು ಇವಾಗ ನಾವು ಮೊಳಕೆ ಕಾಳಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಈ ರೀತಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ. ಟೊಮೆಟೊ ಹಾಕಬೇಡ್ರಿ, ಟೊಮೆಟೊ ಬದಲಿ ಈ ಹುಂಚಿಕಾಯಿ ರಸನ ಹಾಕಬೇಕು. ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಬೇಡ್ರಿ, ಹಸಿಮೆಣ್ಸಿಕಾಯಿ ಹಾಕಿ ಮಾಡಿ ನೋಡಿರಿ. ಈ ವಿಧಾನದಾಗ ಒಮ್ಮೆ ಟ್ರೈ ಮಾಡಿರಿ. ಮೊಳಕೆ ಕಾಳು ಪಲ್ಯ ಭಾಳ ಅಂದ್ರೆ ಭಾಳ ಸೂಪರ್ ಬರ್ತೈತಿ ನೋಡಿರಿ. ಖಾನ ಒಳಗೆಲ್ಲ ಮಾಡಿರ್ತಾರಲ್ಲ, ಆ ಟೇಸ್ಟ ಬರ್ತೈತಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಬಿಟ್ಟಿನಿ. ಮೊಳಕೆ ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ಇವಾಗ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು, ಬದನೆಕಾಯಿ ಎಣ್ಣೆಕಾಯಿ, ಬದನೆಕಾಯಿ ಅಡಗಾಯಿನೂ ಅಂತಾರೋ. ಅದನ್ನು ಯಾವ ರೀತಿ ಮಾಡಬೇಕು ಅಂದ್ರೆ, ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಅದಕ್ಕೆ ಸಮ ಪ್ರಮಾಣ ಒಳಗನ ಕೊಬ್ಬರಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಶೇಂಗಾನ ಆ್ಯಡ್ ಮಾಡತ್ತೀನಿ. 2 ಸಮ ಪ್ರಮಾಣ ಒಳಗೆ ಆ್ಯಡ್ ಮಾಡಿರಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಅಷ್ಟೇ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಿ. ಮಿಕ್ಸರ್ಗೆ ಹಾಕೀನಿ. ಈ ರೀತಿ ಸಣ್ಣ ಪೇಸ್ಟ್ ಆಗೈತಲ್ಲ, ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡೀನಿ ರೀ. ನಾನು 1 ಟೊಮೆಟೊನ ಆ್ಯಡ್ ಮಾಡ್ಕೊಂಡೀನಿ. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಖಾರನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಕೊಬ್ಬರಿ ಮತ್ತು ಶೇಂಗಾನ ಪುಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಟೊಮೆಟೊ ಖಾರ ಎಲ್ಲ ಹಾಕೋಬೇಕ್ರಿ. ಇದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಇವಾಗ ಆ್ಯಡ್ ಮಾಡತ್ತೀನಿ. ನಾನು ಒಗ್ಗರಣೆ ಹಾಕಾಗೇನು ಆ್ಯಡ್ ಮಾಡೋಂಗಿಲ್ಲ. ಇವಾಗ ಎಷ್ಟು ಬೇಕಲ್ಲ ಅಷ್ಟು ಇವಾಗನ ಹಾಕತ್ತೀನಿ ರೀ. ಇದಕ್ಕೆ ನೋಡಿರಿ, ಒಂದು ಚಿಟಿಕೆಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಈ ವಿಧಾನದಾಗ ಮಾಡಿ ನೋಡಿರಿ, ಭಾಳ ಟೇಸ್ಟಾಗಿ ಬರ್ತೈತಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋನು. ನೋಡಿರಿ, ಈ ರೀತಿ ಸಣ್ಣಗೆ ಪೇಸ್ಟ್ ಆಗೈತೆಲ್ಲ. ಈ ಪೇಸ್ಟ್ ಆದ್ರೆ ಸಾಕು. ಎಷ್ಟು ಚಲೋ ಬಂದೈತೆಲ್ಲ, ಅಷ್ಟು ನೀರಾಗಿ ಮಾಡೋಕ್ಕೆ ಹೋಗಬೇಡ್ರಿ, ಚಲೋ ಆಗಂಗೆ ಇಲ್ಲ. ಈ ರೀತಿ ಗಟ್ಟಿ ಇದ್ರೂ ಸ್ವಲ್ಪ ನೀರು ಹಾಕೋದಲ್ಲ, ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ನಾನು. ನೋಡಿರಿ, ಈ ರೀತಿ ಬದ್ನಿಕಾಯಿ ಸಿಗ್ತಾವಲ್ಲ, ಸಣ್ಣದಾಗಿ ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವೆ. ಎಣ್ಣೆಗಾಯಿ ಬದ್ನಿಕಾಯಿ ಅಂದ್ರೆ ಯಾರಿಗೆಲ್ಲ ಗೊತ್ತೇ ಇರ್ತೈತಿ. ಈ ಬದ್ನಿಕಾಯಿ ಒಳಗೆ 2 ನಮೂನಿ ಇರ್ತಾವೆ. ವೈಟ್ ಒಳಗೂ ಒಂದು ಸ್ವಲ್ಪ ಇರ್ತಾವಲ್ಲ, ಗ್ರೀನ್ ಒಳಗೆ. ಆ ಬದ್ನಿಕಾಯಿ ತೊಗೊಂಡ್ರೆ ನಡಿತೈತಿ. ಆದರೆ ಬದ್ನಿಕಾಯಿ ಎಣ್ಣೆಗಾಯಿಗೆ ಈ ಬದ್ನಿಕಾಯಿ ಆದ್ರೆ ಅದೊಂದು ಟೇಸ್ಟ್ ಬೇರೆನೇ ನೋಡಿರಿ. ಇದನ್ನು ಕಟ್ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ ನೋಡಿರಿ. ಮೇಲಿಂದ ತುಂಬ ಏನು ಇರ್ತೈತಲ್ಲ ಬೇರೆ, ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿರಿ. ಇವು ಹುಳುಕಿಲ್ಲದವನ್ನ ಸಿಗ್ತಾವು.
ಮಾರ್ಕೆಟ್ ಒಳಗೆ ಸ್ವಲ್ಪ ನೋಡಿ ತೊಗೋಬೇಕಷ್ಟ ಸಣ್ಣವಾಗಿ. ನಾನಿಲ್ಲಿ 6 ಸೈಡ್ ನೋಡ್ರಿ ಈ ರೀತಿ 6 ಥರ ಕಟ್ ಮಾಡಿ ತೋರ್ಸತ್ತೀನಿ. 6 ಸೇಪ್ ಒಳಗೆ, ಅಥವಾ ಈ ರೀತಿ 4 ಭಾಗನೂ ಮಾಡ್ಕೋಬೋದು, 6 ಭಾಗನೂ ಮಾಡ್ಕೋಬೋದು. ನಾನು 2 ಭಾಗನ ಮಾಡಿ ತೋರ್ಸತ್ತೀನಿ. ನಾನು 6 ಭಾಗ ಎಲ್ಲ ಮಾಡಲ್ಲ, 4 ಭಾಗ ಈ ರೀತಿ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಎಲ್ಲ ಬದ್ನಿಕಾಯಿನ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶೇಂಗಾ ಮಸಾಲಿನ, ಅದನ್ನು ಈ ಬದ್ನಿಕಾಯಿ ಒಳಗೆ ಈ ರೀತಿ ನೋಡ್ರಿ ತುಂಬಿರುತ್ತೆ, ತುಂಬ್ಕೊಂಡ್ಬಿಡ್ಬೇಕು ಒಳಗೆ ನೀಟಾಗಿ. ಸ್ವಲ್ಪ ಹಾಕಿ ಈ ರೀತಿ ತುಂಬ್ರಿ. ನಾವು 6 ಭಾಗ ಆಗಿ ಕಟ್ ಮಾಡ್ಕೊಂಡ್ರೆ ಅಷ್ಟು ನೀಟಾಗಿ ಬರೋಂಗಿಲ್ಲ, ಅವು ಏನೈತಲ್ಲ ಅದು ಲೇಯರ್ ಕಟ್ ಆಗಿಬಿಡ್ತೈತಿ. ಈ ರೀತಿ 4 ಭಾಗನ ಮಾಡ್ಕೊಂಡ್ರೆ ನೀಟಾಗಿ ಒಳಗೆ ಕುಂತ್ಕೊಂಡ್ಬಿಡ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಈ ರೀತಿ ಒತ್ಕೊಂಡ್ಬಿಡ್ಬೇಕು. ವಿಡಿಯೋದಾಗ ತೋರ್ಸತ್ತೀನಲ್ಲ ಆ ರೀತಿ ನೋಡ್ರಿ. ಎಲ್ಲ ಬದ್ನಿಕಾಯಿನೂ ನಾನು ಈ ರೀತಿ ತುಂಬಿ ಇಟ್ಕೊಂಡೇನಿ. ನಾನೊಂದು 5 ಬದ್ನಿಗೆ ಒಂದು ಪಾವು ಕಿಲೋಕ್ಕಷ್ಟು ಮಾಡತ್ತೀನಿ. ಟೇಸ್ಟ್ ಡಬಲ್ ಬರೋಕೆ ಏನು ಮಾಡಬೇಕು ಅಂದರೆ ಶೇಂಗಾ ಮತ್ತು ಕೊಬ್ಬರಿನ ಆ್ಯಡ್ ಮಾಡಿರಿ ನೆನಪಲೆ. ಬರೀ ಶೇಂಗಾ ಅಷ್ಟೇ, ಬರೀ ಕೊಬ್ಬರಿ ಅಷ್ಟೇ ಆ್ಯಡ್ ಮಾಡಬೇಡ್ರಿ. ಕೆಲವೊಬ್ರು ಬರೀ ಕೊಬ್ಬರಿ ಅಟ್ಟ ಹಾಕಿರ್ತಾರೋ, ಇನ್ನು ಕೆಲವೊಬ್ರು ಬರೀ ಶೇಂಗಾ ಅಟ್ಟ ಹಾಕಿರ್ತಾರೋ. ಹಂಗೆ ಮಾಡಬೇಡ್ರಿ, 2 ಅರ್ಧ ಹಾಕ್ರಿ, ಭಾಳ ಟೇಸ್ಟಾಗಿ ಬರ್ತೈತಿ. ಇಷ್ಟ ಹಾಕಿ ಉಳ್ದೇನು ಮಸಾಲೆ ಉಳ್ದಿರ್ತೈತಲ್ಲ ಆ ಮಸಾಲೆ ವೇಸ್ಟ್ ಮಾಡೋದು ಬೇಡ. ಆ ಮಸಾಲೆನೂ ಇನ್ನು ಎಕ್ಸ್ಟ್ರಾ ಮಾಡೋದೈತಿ. ಇವಾಗ ನಾನು ಅದನ್ನು ತುಂಬಿ ಇಟ್ಕೊಂಡಿದ್ದು ಮುಗಿದ್ಮೇಲೆ ಒಂದು ಕಡಂಗಿ ಇಟ್ಕೊಂಡೀನಿ. ಆ ಕಡಂಗಿಗೆ ಒಂದು 3 ಇಂದ 4 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕೊಳತ್ತೀನಿ ರೀ. ಇದಕ್ಕೆ ಆಯಿಲ್ ಜಾಸ್ತಿ ಬೇಕು, ಯಾಕಂದ್ರೆ ಭಾಳ ಅಂದ್ರೆ ಸೂಪರಾಗಿ ಬರ್ತೈತಿ. ಮತ್ತು ಎಣ್ಣೆಗಾಯಿ ಬದ್ನಿಕಾಯಿ ಇದು, ಹಾಗಾಗಿ ಸ್ವಲ್ಪ ಆಯಿಲ್ ಇರಬೇಕಲ್ರಿ. ಹೆಸರಿಗೆ ಒಳಗೆ ಆಯಿಲ್ ಐತಿ ಅಂದಮೇಲೆ ಆಯಿಲ್ ಇರಲಿಲ್ಲ ಅಂದರೆ ಹೆಂಗಾಗೋದಲ್ವಾ. ಇವಾಗ ಅದೇನಕ್ಕೆ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಈಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ನಾವೇನು ಬದ್ನಿಕಾಯಿನ ತುಂಬಿ ಇಟ್ಕೊಂಡಿರ್ತೀವಲ್ಲ ಮಸಾಲಿನ, ಅವೆಲ್ಲ ಬದ್ನಿಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಈ ಬದ್ನಿಕಾಯಿಗೆಲ್ಲ ಎಣ್ಣೆ ಹತ್ತಬೇಕು, ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು. ಮತ್ತು ಇದೊಂದು ಸ್ವಲ್ಪ ಬದ್ನಿಕಾಯಿ ಒಂದು 30% ಇದ್ರಾಗನ ಕುದಿಬೇಕು. ಅಂದ್ರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಆ ಮಸಾಲೆ ಎಲ್ಲ ಇದ್ರಾಗ ಕುದಿಬೇಕ್ರಿ. ನೋಡ್ರಿ ಈಗ ತೋರ್ಸತ್ತಿನ ಅಲ್ಲಿ ಈ ರೀತಿ ಕುದ್ದೈತಿ. ಅವಾಗ ಅಂದ್ರೆ ಮಸಾಲೆ ಏನು ಹಾಕಿವಲ್ಲ ಅದೆಲ್ಲ ಮಸಾಲೆ ಕರೆಕ್ಟಾಗಿ ಬೆಂದೈತಿ. ಈ ರೀತಿ ಬರಬೇಕು, ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ಈ ವಿಧಾನದಾಗ ನೀವು ಟ್ರೈ ಮಾಡಿರಿ. ನಾನು ಮಸಾಲೆ ಏನೂ ಹಾಕಿಲ್ಲ, ಬರೀ ಇದ್ದಿದ್ರಾಗನ ಮಾಡಿ ತೋರ್ಸತ್ತೀನಿ. ಅಷ್ಟು ಸಖತ್ತಾಗಿ ಬಂದಿರ್ತೈತಿ. ನೀವು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ಎಂಡ್ ತನಕ ನೋಡಿರಿ. ಎಂಡ್ ತನಕ ನೋಡಿ ನಮ್ಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಅವಶ್ಯಕತೆ ಐತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಇವಾಗ ನಾವೇನು ಮಸಾಲೆಯನ್ನು ತೆಗೆದಿಟ್ಕೊಂಡಿದ್ದೀವಲ್ರಿ, ಈ ಬದ್ನಿಕಾಯಿ ಎಲ್ಲ ತುಂಬ್ಕೊಂಡ್ಮೇಲೆ ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿರಿ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಿದ್ನಿ 1 ಮಿನಿಟ. ನೀರದು ಏನೂ ಆ್ಯಡ್ ಮಾಡಿಲ್ಲ. ಇವಾಗ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ನೋಡಿರಿ ನೀರು ಎಷ್ಟು ಬೇಕಲ್ಲ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಮಸಾಲೆ ಜಾಸ್ತಿ ಇರಬೇಕು. ಅಂದರೆ ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಇದನ್ನೆಲ್ಲ ಜಾಸ್ತಿ ಮಿಕ್ಸರ್ಗೆ ಹಾಕಿ ಇಟ್ಕೋಬೇಕಾಗ್ತೈತಿ. ಯಾಕಂದ್ರೆ ಮಸಾಲೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಹಾಗಲ್ಲ. ಇಲ್ಲ ಗ್ರೇವಿ ಸ್ವಲ್ಪ ಕಡಿಮೆ ಬೇಕಂದ್ರೆ ನೀರು ಕಡಿಮೆ ಹಾಕೋರಿ. ಮತ್ತು ಕೆಲವೊಬ್ರಿಗೆ ಜಾಸ್ತಿ ನೀರು ಇಷ್ಟ ಆಗ್ತೈತಿ. ಈ ಬದ್ನಿಕಾಯಿ ಎಣ್ಣೆಗಾಯಿ ಅಷ್ಟು ನೀರಾಗಿ ಮಾಡಿದರೆ ಸರಿ ಅನ್ಸಂಗಿಲ್ಲ. ತಕ್ಕ ಮಟ್ಟಿಗೆ ಒಂಥರ ಗ್ರೇವಿ ಥರನೇ ಇರಬೇಕಿದು. ನೋಡಿರಿ ಈ ರೀತಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳಕ್ಕೆ ಬಿಟ್ಟಿನಿ. ನೀರು ಹಾಕೊಂಡ್ಮೇಲೆ ಕುದಿಲಕ್ಕೆ ಬಿಟ್ಟಿದ್ನಿ. ನೋಡಿರಿ ಲಾಸ್ಟಿಗೆ ತೋರ್ಸಕತ್ತೀನಿ ನಾನು. ಎಲ್ಲ ಕುದ್ದು ಗ್ಯಾಸ್ ಆರಿಸಿದ್ಮೇಲೆ ಎಷ್ಟು ಸಖತ್ತಾಗಿ ಬಂದೈತಲ್ಲ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೆ ನಡಿತೈತಿ. ನಾನು ಇದಕ್ಕೆ ಎಕ್ಸ್ಟ್ರಾ ಏನೇನೂ ಹಾಕಕ್ಕೆ ಹೋಗಲಿಲ್ಲ. ಅಂದ್ರೆ ಮಸಾಲೆ ಏನು ಮಾಡೋಕ್ಕೇನು ರುಬ್ಬುವಾಗೇನು ಹಾಕಿದ್ದೀವಲ್ಲ, ಉಪ್ಪು ಖಾರ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅವಾಗೇನು ಹಾಕಿನಲ್ಲ ಅದು ಫೈನಲ್ಲ. ಒಗ್ಗರಣೆ ಹಾಕಾಗ ಏನೂ ಹಾಕಕ್ಕೆ ಹೋಗಲಿಲ್ಲ. ಬರೀ ಜಸ್ಟ್ ಮಸಾಲೆ ಫ್ರೈ ಮಾಡ್ಕೊಂಡು ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟಿನಿ ಅಷ್ಟೇ. ಈ ವಿಧಾನ ಒಳಗೆ ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಅಷ್ಟು ಟೇಸ್ಟಾಗಿ ಬಂದಿತ್ತು, ಅಷ್ಟು ಕಾನ್ಫಿಡೆನ್ಸಾಗಿ ಹೇಳಕತ್ತೀನಿ ನಾನು. ಇವಾಗ ಇದಕ್ಕೆ ಸಾರು ಮಾಡ್ಕೋಬೇಕಲ್ರಿ. ಒಂದು ಥಾಲಿ ಅಂದಮೇಲೆ ಸಾರನು ಕಂಪ್ಲೀಟ್ ಆಗಲ್ಲ, ಸಾರು ಮಾಡಲ್ಲ. ಕೊಬ್ಬರಿ ಸಾರು ಮಾಡತ್ತೀನಿ ಇವತ್ತು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕೋಬೇಕು. ನಿಮಗೆ ಸಾರು ಎಷ್ಟು ಬೇಕಲ್ಲ ಅಷ್ಟು. ಇದಕ್ಕೆ ಒಂದು ಟೊಮೆಟೊನ ಸಣ್ಣ ಪೀಸಾಗಿ ಈ ರೀತಿ ದಮ್ಮನ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ನೋಡಿರಿ ಈ ರೀತಿ ಮಿಕ್ಸರ್ಗೆ ಹಾಕಿ ನಾನು ಇದಕ್ಕೆ ಏನು ಜಾಸ್ತಿ ಹಾಕಲ್ಲ, ಬರೀ ಕೊಬ್ಬರಿ ಟೊಮೆಟೊ ಅಷ್ಟೇ ಮಿಕ್ಸರ್ಗೆ ಹಾಕಿಬಿಡ್ಬೇಕು ರೀ. ಇವಾಗ ಒಂದು ಕಡೆ ಕಡಾವಿನ ಇಟ್ಕೊಂಡು ನಾನು ಬೋಗಾನಿನೋ ಕಡಾವಿಗೆ ಏನಾದರೂ ಇಟ್ಕೊರಿ. ಸಾಂಬಾರು ಮಾಡೋಕ್ಕೆ ಏನು ಯೂಸ್ ಮಾಡ್ತಿರಲ್ಲ ಅಂತ. ಇದಕ್ಕೆ ಒಂದು 2 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕ್ಕೊಂಡಿನಿ.
ಆಯಿಲ್ ಗರಮ್ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಸಾಸ್ವಿನೂ ಆ್ಯಡ್ ಮಾಡ್ಕೊರಿ ನಿಮಗೆ ಇಷ್ಟ ಆದರೆ. ನನಗೆ ಸಾಸ್ವೆ ಇಷ್ಟ ಆಗಂಗಿಲ್ಲ ಮತ್ತು ಮನ್ಯಾಗೂ ಇರಲಿಲ್ಲ ರೀ, ಹಂಗಾಗಿ ಸ್ಕಿಪ್ ಮಾಡೀನಷ್ಟೆ. ನಿಮಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೋಬೋದು, ಪರವಾಗಿಲ್ಲ. ನೋಡಿರಿ ಇದಕ್ಕೆ ನಾನು ಇವಾಗ ಕರಿಬೇವನ್ನ ಹಾಕತ್ತೀನಿ. ನಾನು ಪ್ರತಿಯೊಂದು ಅಡುಗೆಗೂ ಕರಿಬೇವು ಇಲ್ಲದೆ ಅಡುಗೆ ಕಂಪ್ಲೀಟ್ ಆಗಂಗೆ ಇಲ್ಲ. ಯಾಕಂದ್ರೆ ಕಣ್ಣಿಗೆ ಕರಿಬೇವು ಭಾಳ ಅಂದ್ರೆ ಭಾಳ ಒಳ್ಳೇದು ರೀ. ಹಾಗಾಗಿ ನಾನು ಕರಿಬೇವು ಹಂಗೆ ಹಸಿದನ್ನು ತಿಂತಿರ್ತೀನೋ, ಅಡುಗೆ ಒಳಗೂ ಹಾಕ್ತಿರ್ತೀನೋ, ಸ್ಕಿಪ್ ಮಾಡೋಂಗೆ ಇಲ್ಲ ನಾನು. ಇದಕ್ಕೆ ಕರಿಬೇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ನೋಡಿರಿ ಇವಾಗ ಒಂದು ಉಳ್ಳಾಗಡ್ಡಿನ ಈ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡತ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡಿ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡೀನಿ ರೀ. ಈ ರೀತಿ ಸಿಪ್ಪಿ ಸುಲ್ದಿನಷ್ಟೇ, ಆದರೆ ಜಜ್ಜಿಲ್ಲ ನಾನು. ನಿಮಗೆ ಜಜ್ಜಿ ಬೇಕಾದರೂ ಹಾಕ್ಕೋಬೋದು. ನನಗೆ ಈ ರೀತಿ ಬೆಳ್ಳುಳ್ಳಿ ಗಡ್ಡಿ ಸಮೇತ ಹಾಕಿದ್ರೆ ಭಾಳ ಇಷ್ಟ ಆಗ್ತೈತಿ. ಇವೆರಡೂ ಒಂದು ಸ್ವಲ್ಪ ಫ್ರೈ ಮಾಡೋಕೆ ಬಿಟ್ಟಿದ್ನಿ. ಇನ್ನೊಂದು ನೋಡಿರಿ ಕೊತ್ತಂಬರಿ ಇವಾಗ ಆ್ಯಡ್ ಮಾಡತ್ತೀನಿ. ಎಲ್ಲರೂ ಸಾಂಬಾರು ಮಾಡೋಕೆ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ, ಸಾಂಬಾರೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ನೀರೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾರೋ. ಆ ರೀತಿ ಮಾಡಿಬಿಡ್ರಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಬರೀ ಕೊಬ್ಬರಿ ಸಾರಿಗಷ್ಟೇ ಈ ರೀತಿ ಅಲ್ಲ, ನೀವು ಯಾವುದೋ ಸಾಂಬಾರು ಮಾಡಿರಿ, ಒಗ್ಗರಣೆ ಒಳಗನ ಅಂದರೆ ಬೆಳ್ಳುಳ್ಳಿದು ಒಗ್ಗರಣೆ ಕೊಡ್ತಿರಲ್ಲ ಅವಾಗನ ಕೊತ್ತಂಬರಿನ ಹಾಕೋಬೇಕು. ಈ ಟೇಸ್ಟ್ ಇಷ್ಟು ಸಕ್ಕತ್ತಾಗಿ ಬರ್ತೈತೆ ಅಲ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಗೊತ್ತಾಗ್ತೈತಿ. ಕೊತ್ತಂಬರಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೋಬೇಕು. 1 ಟೀ ಸ್ಪೂನ್ ಆಗಷ್ಟೇ, ಅಂದರೆ 1 ಚಿಟಿಕೆ ಆಗಷ್ಟೇ ಅರಿಶಿಣ ಪುಡಿನ ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟ ಮಸಾಲೆ ಖಾರ, ರೆಡ್ ಚಿಲ್ಲಿ ಪೌಡ್ರ್ ಅಂತಿರಲ್ಲ ಅದನ್ನು ಆ್ಯಡ್ ಮಾಡ್ಕೊರಿ. ನಾವು ಮಸಾಲೆ ಖಾರ ಮನ್ಯಾಗ ರೆಡಿ ಮಾಡ್ತೀವಿ, ಆ ಮಸಾಲೆ ಖಾರನ ಆ್ಯಡ್ ಮಾಡ್ಕೊಂಡೀನಿ ರುಚಿಗೆ ತಕ್ಕಷ್ಟ. ಇದನ್ನು ಹಾಕೊಂಡ್ಮೇಲೆ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕ್ರಿ. ಅಂದರೆ ನಾವು ಮಸಾಲೆ ಖಾರ ಹಾಕಿರ್ತೀವಲ್ಲ, ಆ ಮಸಾಲೆ ಖಾರ ಕುಟ್ಟುವಾಗ ನಾವು ವೆರೈಟಿ ಮಸಾಲೆ, ಗರಂ ಮಸಾಲ, ಲವಂಗ, ದಾಲ್ಚಿನ್ನಿ ಎಲ್ಲ ಹಾಕಿಬಿಟ್ಟು ನಾವು ಕುಟ್ಟಿರ್ತೀವಲ್ಲ, ಅದನ್ನು ಈ ಒಗ್ಗರಣೆ ಹಾಕುವಾಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಮಸಾಲೆ ಇದನ್ನು ಅಂಶನ ಬಿಡ್ತೈತಿ. ಅವಾಗ ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ. ಆ ಕಾರಣಕ್ಕಾಗಿ ನಾನು ಯಾವುದೋ ಒಗ್ಗರಣೆ ಹಾಕಿದ್ರೂ ಖಾರ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಫ್ರೈ ಮಾಡ್ಕೊತೀನಿ ರೀ. ಟೇಸ್ಟ್ ಆಗಿರ್ತೈತಿ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಈ ಕೊಬ್ಬರಿ ಪೇಸ್ಟನ್ನು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸಿಂಪಲ್ ಐತಿ, ಭಾಳ ಅಂದ್ರೆ ಭಾಳ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ನಿಮಗೇನು ತ್ರಾಸ ಇಲ್ಲದೆ ಈ ಸಿಂಪಲ್ ಆಗಿರೋ ಥಾಲಿನ ತೋರ್ಸಾಕತ್ತೀನಿ ನಾನು. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಿಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಅಂದರೆ ಕೆಲವೊಬ್ರು ಸಾಂಬಾರು ತೆಳ್ಳಗೆ ಬೇಕಂತಾರೋ, ಇನ್ನು ಕೆಲವೊಬ್ರು ಗಟ್ಟಿ ಇರಬೇಕು. ನನಗೆ ಸಾಂಬಾರೆಲ್ಲ ಅಷ್ಟು ನೀರಾಗಿ ಇಷ್ಟ ಆಗಂಗಿಲ್ಲ. ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ತಕ್ಕ ಮಟ್ಟಿಗೆ ಗಟ್ಟಿ ಇರಬೇಕು. ಹಂಗಂತೇಳಿ ಜಾಸ್ತಿ ಗಟ್ಟಿನೂ ಇಷ್ಟ ಆಗಲ್ಲ, ಒಂದು ತಕ್ಕ ಮಟ್ಟಿಗೆ ಓಕೆ ಅನ್ನುವಷ್ಟು ಗಟ್ಟಿ ಇರಬೇಕು. ಭಾಳ ನೀರಾದ್ರೆ ನಂಗೆ ತಿನ್ನೋಕೆ ಮನಸ್ಸು ಬರಲ್ಲ ರೀ. ನೋಡಿರಿ ಇದಕ್ಕೆ ನಾನು ಇಷ್ಟು ಗಟ್ಟಿಯಾಗಿ ಐತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಮತ್ತು ಸ್ವಲ್ಪನ ಚಿಟಿಕೆಯಾಗಷ್ಟು ಬೆಲ್ಲ ಆ್ಯಡ್ ಮಾಡತ್ತೀನಿ. ಇಷ್ಟು ಆ್ಯಡ್ ಮಾಡಿದ್ಮೇಲೆ ಇದನ್ನು ಕುದಿಲಕ್ಕೆ ಬಿಟ್ಬಿಡ್ರಿ. ನೋಡಿರಿ ಇವಾಗ ಕುದಿಲಕ್ಕ ಬಿಟ್ಟಿದ್ನಿ, ಕುದಿಯಾಕತೈತಿ. ಲಾಸ್ಟಿಗೆ ಕುದ್ದು ಎಲ್ಲ ಆರಿಸಿದ ಮೇಲೆ ತೋರ್ಸಾಕತ್ತೀನಿ. ಸಖತ್ತಾಗಿ ಬಂದೈತಿ ಈ ಕೊಬ್ಬರಿ ಸಾಂಬಾರನ್ನ. ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಇವಾಗ ರೈಸ್ ಮಾಡೋದು ಸಿಂಪಲ್ಲಾಗಿ, ಸಾಂಬಾರು ಇರಲಿಲ್ಲ ಅಂದರೆ ಈ ರೈಸನ್ನು ನೀವು ಒಮ್ಮೆ ಟ್ರೈ ಮಾಡಿರಿ. ಬರೀ ರೈಸ್ ಅಷ್ಟನ್ನು ತಿನ್ಬೋದು. ಅಷ್ಟು ಸಖತ್ತಾಗಿ ಮಣಿ ಎಲ್ಲ ಓಣಿ ತುಂಬೆಲ್ಲ ಸ್ಮೆಲ್ ಬರ್ತೈತಿ ನೋಡಿರಿ, ಅಷ್ಟು ಸೂಪರಾಗಿರ್ತೈತಿ. ಒಂದು ಕುಕ್ಕರನ್ನು ತೊಗೊಂಡಿನಿ, ಅದಕ್ಕೊಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೀನಿ. ಇದಕ್ಕೆ ನಾನು 1-2 ಏಲಕ್ಕಿ ಮತ್ತು 1-4-5 ಕಾಳು ಮೆಣಸು ಹಾಕ್ಕೊಂಡೀನಿ. ಮತ್ತು ಸ್ಟಾರ್ ಹೂವು ಬರ್ತೈತಲ್ಲ, ಅದನ್ನು ಸ್ವಲ್ಪ ಈ ರೀತಿ ಮುರಿದು ಹಾಕ್ಕೊಂಡು ನಾನು ಅದನ್ನು ಈ ರೀತಿ ಮುರಿದು ಹಾಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಲವಂಗನ ಹಾಕೋಬೇಕು. ಈ ಸಾಂಬಾರನ್ನ ಈ ರೈಸನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇದಕ್ಕೆ ಸಾಂಬಾರು ಇರಲಿಲ್ಲ ಅಂದ್ರೂ ನಡಿತೈತಿ, ಯಾವುದೇ ರೀತಿ ಪಲ್ಯ ಏನೂ ಬೇಡ, ಬರೀ ರೈಸ್ ಅಷ್ಟೇ ತಿನ್ಬೋದು, ಅಷ್ಟು ಸೂಪರಾಗಿರ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಈ ಲವಂಗ, ದಾಲ್ಚಿನ್ನಿ ಈ ಎರಡನ್ನೂ ಇದಕ್ಕೆ ಹಾಕೊಳತ್ತೀನಿ ನಾನು. ದಾಲ್ಚಿನ್ನಿ ಸ್ವಲ್ಪ ಮುರಿದು ಹಾಕ್ಕೊಂಡೀನಿ. ಇದನ್ನು ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡತ್ತೀನಿ ರೀ. ಈ ರೈಸ್ಗೆ ಕರಿಬೇವು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕರಿಬೇವನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾನು ಆಲ್ಮೋಸ್ಟಾಗಿ ರೈಸ್ ಮಾಡುವಾಗೆಲ್ಲ ಇದೇ ರೈಸನ್ನು ಮಾಡೋದು. ಇದಕ್ಕೆ ಒಂದು ಉಳ್ಳಾಗಡ್ಡಿನ ಉದ್ದುದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಈ ರೀತಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಅಥವಾ 1.5 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡತ್ತೀನಿ. ಇದಕ್ಕೆ ಕರಿಬೇವು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಈ ರೈಸ್ಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಇದಕ್ಕೆ ಮೇನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೈಸ್ ಅಂತಲೇ ಹೇಳ್ಬೋದು ರೀ, ನೀವು ಕರಿಬೋದು. ಅಷ್ಟು ಯಾಕಂದ್ರೆ ಅದ್ರ ಫ್ಲೇವರ್ ಜಾಸ್ತಿ ಇರ್ತೈತಿ, ಅಷ್ಟು ಟೇಸ್ಟಾಗಿನೂ ಬರ್ತೈತಿ. ಅದ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಸ್ಮೆಲ್ಲೆಲ್ಲ ಹೋದ್ಮೇಲೆ, ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋದ್ಮೇಲೆ
ಇದಕ್ಕೆ 2 ಗ್ಲಾಸ್ ಆಗಷ್ಟು ನೀರು ಹಾಕೋಬೇಕು. ನಾನು 1 ಗ್ಲಾಸ್ ರೈಸ್ ತೊಗೊಂಡೀನಿ, ಅದಕ್ಕೆ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡತ್ತೀನಿ ರೀ. ನೋಡಿರಿ ನಾನು RL ರೈಸನ್ನು ತೊಗೊಂಡೀನಿ. ನೀವು ಬಾಸ್ಮತಿ ರೈಸ್ ತೊಗೊಳೋರಿದ್ರೆ 1.5 ಗ್ಲಾಸ್ ನೀರು ಹಾಕ್ಕೊಂಡು 1 ಗ್ಲಾಸ್ ರೈಸಿಗೆ 1.5 ಗ್ಲಾಸ್ ನೀರು ಹಾಕೋಬೇಕು. ನಾನು RL ರೈಸ್ ತೊಗೊಂಡೀನಿ, ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಕುದಿಲಕ್ಕೆ ಬಿಟ್ಟು ಬಿಡ್ಬೇಕು ರೀ. ನಾನು ಜೀರಿಗೆನ ನಾನು ಇದಕ್ಕೆ ಮಿಸ್ ಮಾಡಿದ್ನಿ. ಜೀರಿಗೆ ನೀವು ಒಗ್ಗರಣೆ ಹಾಕ್ತಿರ್ತಿರಲ್ಲ ಆವಾಗನ ಜೀರಿಗೆನ ಆ್ಯಡ್ ಮಾಡ್ಕೊರಿ. ನಾನು ಮಿಸ್ಟೇಕ್ ಆಯ್ತು, ಹಾಗಾಗಿ ಇವಾಗ ನೆನಪಾಗೋಣ ಇವಾಗ ಹಾಕಿನಿ ಅಷ್ಟೇ. ಇವಾಗ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ನಡಿತೈತಿ. ನಾವು ನೋಡಿರಿ ಇಲ್ಲಿ ನೀರಾಗ ಕುದಿಯಾಕತ್ತಾವಲ್ಲ, ಈ ಕುದಿ ನೀರಿಗೆ ನಾವು ರೈಸನ್ನು ಸ್ವಚ್ಛಂಗಿ ಹಸನ್ ಮಾಡಿ ತೊಳೆದು ಇಟ್ಕೊಂಡಿದ್ನಿ. ಆ ರೈಸನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡತ್ತೀನಿ ರೀ. ನೋಡಿರಿ ಗ್ಯಾಸ್ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 70% ಆಗೋಷ್ಟು ಈ ರೈಸನ್ನು ಕುದಿಸ್ಕೊಂಡ್ಬಿಡ್ಬೇಕು. ಕೆಲವೊಬ್ರು ಏನು ಮಾಡ್ತಾರೋ ಈ ರೀತಿ ಅಕ್ಕಿ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ 3 ಸೀಟಿ ತೆಗಿಸ್ಬಿಡ್ತಾರೆ ರೀ. ಅದು ಕೆಲವೊಮ್ಮೆ ಹೊತ್ತೈತಿ. ಮತ್ತು ವೆಜಿಟೇಬಲ್ ಪಲಾವದ ಮಾಡ್ತಿರ್ತಿರಲ್ಲ ಆವಾಗ ಏನಾಗ್ತೈತಿ ಅಂದ್ರೆ ವೆಜಿಟೇಬಲ್ ಎಲ್ಲ ಮ್ಯಾಲೆ ಬಂದು ರೈಸ್ ಕೆಳಗೆ ಉಳಿದು ಬಿಡ್ತೈತಿ. ಹಂಗಾಗಬಾರ್ದು ಅಂದ್ರೆ ಈ ರೀತಿ 70% ಕುದಿಸ್ಕೋಬೇಕು. ನೋಡ್ತಿರ್ಬೋದು ನಾನು ಇಲ್ಲಿ ವಿಡಿಯೋದ ತೋರ್ಸತ್ತೀನಿಲ್ಲ, ಈಗ 70% ಆಗಷ್ಟು ರೈಸ್ ಕುದೈತಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ತೆಗಿತೀನಿ. ನಾನು 2 ಸೀಟಿ ಸಾಕು. ನೋಡಿರಿ 2 ಸೀಟಿ ತೆಗೆದು ತೋರ್ಸತ್ತೀನಿ. ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದೈತಿ, ಭಾಳ ಉದುರಾಗಿ ಬರ್ತೈತಿ. ಕೆಲವೊಬ್ರು ಎಂಥ ಚಲೋ ಕ್ವಾಲಿಟಿ ರೈಸ್ ತೊಗೊಂಬಂದ್ರೂ ರೈಸ್ ಉದುರು ಬರೋಂಗೇ ಇಲ್ಲ ಅನ್ನೋರ ಈ ಟಿಪ್ಸನ್ನು ಫಾಲೋ ಮಾಡಿರಿ. 70% ಆಗಷ್ಟು ಲಿಡ್ ಕ್ಲೋಸ್ ಮಾಡಲ್ಲ ಕುದಿಸ್ರಿ, ಆಮೇಲೆ 2 ಸೀಟಿ ತೆಗೀರಿ. ನೋಡ್ತಿರ್ಬೋದು ಕೆಳಗೆ ಒಂದು ಸ್ವಲ್ಪನೂ ಹೊತ್ತಿಲ್ಲಲ್ಲ. ಇಷ್ಟ ಐತಿ ಸಿಂಪಲ್ಲಾಗಿ ಈ ರೈಸನ್ನು ಒಮ್ಮೆ ನೀವು ಟ್ರೈ ಮಾಡಿರಿ. ಇವಾಗ ನಾನು ಒಂದು ಕಡೆ ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ನಿ, ಅಂದ್ರೆ ಲಾಸ್ಟಿಗೆ ಚಪಾತಿ ಮಾಡಬೇಕಲ್ಲ ಆ ರೀತಿ ಹಿಟ್ಟನ್ನು ಈ ರೀತಿ ಕಲಸಿ ಇಟ್ಕೊಂಡ್ಬಿಟ್ಟಿದ್ನಿ. ಇದಕ್ಕೆ ಒಂದೊಂದು ಉಳ್ಳಿನ ನಾವು ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಳ್ಳಿನ ಮಾಡಿ 4 ಪದರಿನ ಚಪಾತಿ ಮಾಡೋದು ತೋರ್ಸತ್ತೀನಿ. ಕೆಲವೊಬ್ರು 4 ಪದರಿನ ಚಪಾತಿ ಮಾಡಲ್ಲ, ಬರೀ ಹಂಗೆ ಉಳ್ಳಿ ಮಾಡಿ ಸಿಂಪಲ್ ಲಟ್ಟಿಸ್ಬಿಡ್ತಾರೋ. ಹಂಗೆ ಮಾಡಬೇಡ್ರಿ. ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸೈಡ್ ಎಣ್ಣೆ ಹೆಚ್ಚಿ ಆಮೇಲೆ ಹಿಟ್ಟೊಳಗೆ ಎದ್ದಿ ಅದನ್ನು ಮಡಿಚಿ ಮತ್ತೊಮ್ಮೆ ಇನ್ನೊಂದು ಸೈಡ್ ಎಣ್ಣೆ ಹೆಚ್ಚಿ ಮತ್ತು ಹಿಟ್ಟೊಳಗೆ ಎದ್ದಿ ಮಡಿಚಿ ಈ ರೀತಿ ತ್ರಿಕೋನ ಆಕಾರ ಒಳಗೆ ಲಟ್ಟಿಸ್ಕೋಬೇಕ್ರಿ. ತ್ರಿಕೋನ ಆಕಾರ ಒಳಗೆ ಲಟ್ಟಿಸ್ಕೊಂಡ್ಮೇಲೆ ಈ ರೀತಿ ಲಟ್ಟಿಸಿದ ಮೇಲೆ ಕೆಲವೊಬ್ಬರು ಚಪಾತಿ ಎಂಡ್ವರೆಗೂ ತ್ರಿಕೋನ ಆಕಾರನ ಬಂದುಬಿಡ್ತಿದ್ರಿ. ಹಂಗೆ ಆಗಬಾರ್ದು. ಒಂದು ಸ್ವಲ್ಪ ದಂಡಿನ ಮೂಲಿನ 3 ಸೈಡ್ ಒಳಗೆ ಒತ್ಕೊಂಡ್ಬಿಡ್ಬೇಕು. ಅಷ್ಟೇ ಐತಿ. ಒತ್ಕೊಂಡ್ಬಿಟ್ಟು ಆಮೇಲೆ ಇದು ರೌಂಡಾಗಿ ಬರ್ತೈತಿ. ಏನು ಕಷ್ಟ ಅಲ್ಲ, ಭಾಳ ಈಸಿ ಐತ್ರಿ. ನಾವು ಕಲಿತನ ಅಷ್ಟೇ ಕಷ್ಟ. ಯಾವುದಾದ್ರೂ ಚಪಾತಿ ಆದರೂ ರೊಟ್ಟಿ ಆಗಿದ್ರು, ಕೆಲವೊಬ್ರಿಗೆ ರೊಟ್ಟಿ ತಿನ್ನೋದಾದರೂ ಭಾಳ ಇಷ್ಟ ಆಗ್ತೈತಿ. ಕೆಲವೊಬ್ರಿಗೆ ಉತ್ತರ ಕರ್ನಾಟಕ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು, ಈ 4 ಪದರಿನ ಚಪಾತಿ ಇದೆಲ್ಲ ಭಾಳ ಸೇರ್ತಾವೆ. ಆದರೆ ಮಾಡೋಕ್ಕೆ ಕಷ್ಟ ಆಗ್ತೈತಿ. ಕಷ್ಟ ಆಗ್ತೈತಿ ಅನ್ನೋಕ್ಕಿಂತ ಅವ್ರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಕೆಲವೊಬ್ರಿಗೆ. ನಾನು ಅವ್ರಿಗೆ ಹೇಳೋದು ಭಾಳ ಈಸಿ ಐತಿ, ಟ್ರೈ ಮಾಡಿರಿ. 4 ಪದರಿನ ಚಪಾತಿ ಮಾಡೋದ್ರಿಂದ ಅದು ನಾವು ಮುಂಜಾನೆ ಮಾಡ್ರೆ ಮರುದಿನ ಮುಂಜಾನೆವರೆಗೂ ಇಡ್ಬೋದು. ಭಾಳ ಮೆತ್ತಗೆ ಹಂಗೆ ಉಳಿತಾವೆ. ನಾನು ಎಲ್ಲ ಸೈಡ್ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡು ತೋರ್ಸತ್ತೀನಿ ನೋಡಿರಿ. ಇದು ವಿಡಿಯೋನ ಅಂದರೆ ಈ ಚಪಾತಿ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದ್ರೆ ಅದೇನು ಬೇಯಿಸೋದು ಅದೇನು ದೊಡ್ಡ ವಿಷಯ ಅಲ್ಲಲ್ಲ. ಹಾಗಾಗಿ ವೆಜ್ ತಾಲಿ ಕಂಪ್ಲೀಟ್ ಆಗಬೇಕು ಅನ್ನೋ ಸಲುವಾಗಿ ತೋರಿಸಿನಷ್ಟೇ. ಇಷ್ಟ ಐತಿ ವೆಜ್ ತಾಲಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡೀನಿ. ವಿಡಿಯೋ ಎಂಡದ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.